ಜನಗಣತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವೆ ನಡೀತಾ ಇದೆ. ಅದ್ರ ಬಗ್ಗೆ ನಮ್ಮ ಎಸ್ ಪಿ ಅವರು ಮತ್ತು ಅಧ್ಯಕ್ಷತೆ ವಹಿಸಿದ ನಾರಾಯಣ ಅವರ ಸಮ್ಮುಖದಲ್ಲಿ ಇವತ್ತು ಸಭೆ ಮಾಡಿದ್ದಾರೆ, ಗುರುಗಳ ಸಭೆ. ಈ ಸಭೆಗೆ ಲೇಟ್ ಆಗಿ ಆಗಿದ್ದು ನನ್ನ ದಲಿತ ಕಾನ್ಸಮಣ್ಣರು ನಾರಾಯಣ ಅವರು ಬಲ್ಲಾರ್ಪೇಟೆ ಇವರು ಕೂಡ ಅತಿ ಜರೂರಾಗಿ ಬೇಗ ಬರ್ಬೇಕಾಗಿ ಸಭೆಗೆ ಲೇಟ್ ಆಗಿ ಬಂದಿದ್ದೀರಿ. ನಾವು ಅರ್ಥ ಮಾಡಬೇಕು ಬಂಧುಗಳೇ, ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಕೆಲವು ಮುಖಂಡರು ಹೇಳ್ತಾ ಇದ್ರು. ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದೀವಿ. ಇಲ್ಲಿ ನಾವು ಅರ್ಥ ಆಗ್ಬೇಕು. ಒಂದು ಕೋಮಿಯವರು ಬೆಳಗ್ಗೆ ಸಾಯಂಕಾಲ ಎತ್ತಿನ ಸಭೆ ಮಾಡ್ತಾ ಇದ್ದಾರೆ, ಮನೆ ಮನೆಗೆ ಸಭೆ ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಜಾಗೃತಿ ಆಗಿದ್ದೀವಿ? ಇವತ್ತು ಆ ಸ್ವಾಮಿಗಳು ಹೇಳ್ಕೊಂಡು ಕೋಲಾರದಲ್ಲಿ ರ್ಯಾಲಿ ಮಾಡಬೇಕು ಅಂತ ಆಡಳಿತ ಹೋಗಿ ಸಭೆ ಮಾಡಿದ್ರೆ ನಮಗೆ ಮಾಡಿಲ್ವಾ? ನಮ್ಗೆ ಗೋಪನೆ ಬೇಡವಾ? ನಾನು ಯಾರೇನು ಪ್ರಶ್ನೆ ಆಗಲ್ಲ. ನಮ್ಮ ಭವಿಷ್ಯ ತಗೊಂಡ್ರಿ, ನನ್ನ ಮಕ್ಕಳ ಭವಿಷ್ಯ ತೋರ್ಬೇಕ್ರಿ. ನಾವ್ ಇವತ್ತು ಹೋಗ್ತೀವಿ, ನಾವು ಕಣ್ಮುಚ್ಕೊಳ್ತೀವಿ. ಇವತ್ತು ಈ ಸರ್ವೆ ಆಗ್ಬೇಕಾದ್ರೆ ನಾವು 70-80 ವರ್ಷ ಕಾತಿದ್ದೀವಿ. 1909 ಆಗಿರೋ ಸರ್ವೆ ಅದನ್ನೇ ಕಾಂತರಾಜು 11ರಲ್ಲಿ ಆಗಿರೋದು ಜಾರಿ ಆಗಲಿಲ್ಲ. ಇವತ್ತು ನಾಗಮೋಹನ್ ದಾಸ್ ಅವರಿಗೆ ಸರ್ಕಾರವರು ಕೊಟ್ಟಿದ್ದಾರೆ, ಏನೋ ತಪ್ಪಂಗೆ ಆಗಿದೆ ಅಂತ ಅದನ್ನು ಸರಿಪಡಿಸಬೇಕಂತ ಮುಖಂಡರು ಕೊಟ್ಟಿದ್ದರೆ ಇವತ್ತು ನಾವು ನಿದ್ದೆ ಮಾಡಿಕೊಡ್ತಾರೆ. ಅರ್ಥ ಇದೆಯಾ? ನಾವೆಲ್ಲ ಆಚರಣೆ ಮಾಡಿ ಎಲ್ಲರೂ ಕೂಡ ಇದ್ದೀವಿ. ದಿನನಿತ್ಯ ಡಿಸಿ ಆಫೀಸು, ತಾಲೂಕು ಆಫೀಸು ಹೋರಾಟ ಮಾಡಲೇ ಇರ್ತಾ ಇದ್ದೀವಿ. ಇದು ಮುಖ್ಯ ಅಲ್ಲ. ನಮ್ಮ ಮಕ್ಕಳಿಗೆ ಭವಿಷ್ಯತ್ತು ಮುಖ್ಯ. ನನ್ನ ಮಕ್ಕಳಿಗೆ ರಿಸರ್ವೇಶನ್ ಮುಖ್ಯ. ನನ್ನ ಮಕ್ಕಳ ವಿದ್ಯಾಭ್ಯಾಸ ರಿಸರ್ವೇಶನ್ ಬೇಕು. ಅದಕ್ಕೆಲ್ಲ ಆಗ್ಬೇಕಾದ್ರೆ ಒಳ ಮೀಸಲಾತಿ ಬಹಳ ಮುಖ್ಯ ಆಗ್ತದೆ. ಇದೆಲ್ಲ ಕೂಡ ನಾವು ಜಾಗೃತಿಯಿಂದ ಎಲ್ಲಾ ಮುಖಂಡರು, ನಮ್ಮ ಸಂಸದರು, ಮಾಜಿ ಎಮ್ಎಲ್ಎಗಳು, ಮಾಜಿ ಎಮ್ಎಲ್ಎ ಎಲ್ಲಾ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘಟನೆ ಮುಖಂಡರು ಬಾಂಧವರು ಕೂಡ ಪ್ರತಿನಿತ್ಯ ಪ್ರತಿ ಹೋಬಳಿಯಲ್ಲಿ ನಮ್ಮ ಅಕ್ಕವರೆಲ್ಲರಿಗೆ ತಾಲೂಕು ಪಂಕ್ತಿಗೆ ಆಗ್ಬೇಕು. ರಿಸರ್ವೇಶನ್ ಬಗ್ಗೆ ಜಾಗೃತಿ ಮೂಡಿಸಬೇಕು. ಎಲ್ಲ ಯಾವ ಪಾಲನಲ್ಲಿ ನಾವು ಯಾವ ಜಾತಿ ಮೆನ್ಷನ್ ಮಾಡ್ತಾ ಇದ್ರೆ ಅಲ್ಲಿರಬೇಕು. ನಮ್ಮ ಎರಡೇ ಸಮುದಾಯ, ಮಾದಿ ಸಮುದಾಯ ಹೇಳ್ತಾರೆ, 17 ಉಪಜಾತಿ ಇದ್ರು ಕೂಡ ಯಾರು ಕೇಳ್ತಾ ಇಲ್ಲ. ಅವರು ಮಾದಿಗಳಿಂದಲೇ ಬರ್ಸ್ಬೇಕು ಹೇಳ್ತಾ ಇದ್ದಾರೆ. ನಮ್ದೆಷ್ಟೇ ಉಪಜಾತಿಗಳು ಇರಲಿ, ನಾವು ವಲಯರು ಚಲ ಅಂದ್ರೆ ವಲಯ ಅಂದ್ರೆ ನಾವು ವಲಯರು. ಇದೆಲ್ಲ ಕೂಡ ಜಾಗ್ರತೆ ವಹಿಸಿ ಇವತ್ತು ನಾವು ಜಾಗ್ರತೆ ವಹಿಸಿದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಭವಿಷ್ಯ ಸಿಗ್ತದೆ ಅಂತೇಳಿ ಏನ್ ಈ ಸಭೆಗೆ ದಯವಿಟ್ಟು ಸರ್ ಕೂತ್ಕೊಳ್ರು ಸಭೆ ಬಂದಿದ್ರಿ. ಜನರ ಪ್ರಶ್ನೆ ಇದು. ಇವರು ಹೊಸ ಮಾಡೋರು ಅಧ್ಯಕ್ಷರು ನಿದ್ದೆ ಇರ್ತದೆ, ಪ್ರತಿನಿತ್ಯ ನಿದ್ದೆ ಮಾಡಿದ್ದೇ ಇರ್ತದೆ, ಪ್ರತಿನಿತ್ಯ ಊಟ ಮಾಡಿದ್ದೆ. ಜಾಗ್ರತೆ ವಹಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಇರಲಿ. ಮುಂದೆ ಫ್ಯೂಚರ್ ಯೋಚನೆ ಮಾಡಲಿ. ಮುಂದಿನ ದೃಷ್ಟಿ ಬೇಡ, ದೂರದೃಷ್ಟಿ ಇಂಪಾರ್ಟೆಂಟ್ ಇರಲಿ. ದೃಷ್ಟಿ ಇವತ್ತು ಸರ್ಕಾರ ನಮ್ಗೆ ಅವಕಾಶ ಕೊಟ್ಟಿದೆ. ಅಂಕಿಅಂಶಗಳು ತಿದ್ದುಕೊಳ್ಳಿ, ಅಂಕಿಅಂಶ ಸರಿ ಬಳಸಿ ನೋಂದಣಿ ಮಾಡಿ ಅಂತ ಹೇಳ್ಬೇಕು. ಕೂಡ ನಾವು ಜಾಗ್ರತೆ ವಹಿಸಿಲ್ಲ ಅಂದ್ರೆ ನಮ್ಗೆ ನಿಮ್ಮಂತ ಕೆಟ್ಟ ದಿನಗಳ ಮುಂದೆ ಕಾಲಿಗೆ ಬಂದಿವೆ. ಅದರಿಂದ ತಾವೆಲ್ಲರೂ ಕೂಡ ಜಾಗ್ರತೆ ವಹಿಸಿ ಒಳ ಮೀಸಲಾತಿ ಬಂದಾಗ ನೀವು ಅಂಕಿಅಂಶಗಳನ್ನ ವಲಯವಂತ ಬಳಸಿ ನೀವೇನಾದ್ರು ಉಪಜಾತಿ ಬಳಸ್ತಾರೆ ಅಂತ ಇಲ್ಲ, ವಲಯದಂತಲೇ ಇರಬೇಕು. ಚೇತನ ನಮ್ಮ ಸಂಬಂಧಿಗಳು ಏನಿತ್ತು, ಚೇತನ ಬಹಳ ಡಿಫರೆಂಟ್. ಯಾಕಂದ್ರೆ ಭಾಷೆ ಪ್ರಾಬ್ಲಮ್. ಅಲ್ಲಿ ನನ್ನ ಸಂಬಂಧಿಕರವರೇ ಮತ್ತು ಮುಸಲ್ಮಾನರನ್ನು ಮಾರ್ಗದರ್ಶನ ನೀಡಿ ಅಲ್ಲಿ ಒಂದು ಸಭೆ ಮಾಡಿ ಅವರನ್ನು ಜಾಗೃತಿ ಮೂಡಿಸಿ ಆ ಅಂಕಿಅಂಶಗಳು ನಮ್ಮ ಏರಿಕೆ ಆಗ್ಬೇಕು. ದಿವಾಳಿ ಆಗ್ಬಾರ್ದು, ಕೈಗೊಳ್ಳಬಾರ್ದು. ಏರಿಕೆ ಆಗೋ ರೀತಿಯಲ್ಲಿ ನಾವು ನೋಡ್ಕೊಂಡಾಗ ಮಾತ್ರ ನಮ್ಮ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಸಿಗ್ತದೆ. ಆದ್ರಿಂದ ಎಲ್ಲಾ ಕೂಡ ಶ್ರದ್ಧೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಸು ಬಾಬಾ ಸಾಹೇಬ್ ಕೆಲಸ ನನಸು ಮಾಡ್ಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡುವಂತೇಳಿ ಜೈ ಭೀಮ್, ಜೈ